ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಂಡೇ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಹೇಳ್ದಂಗೆ ನಾವು ರಂಜಿತ್ ಸಾಗರ್ ಅಂತ ಒಂದು ಡ್ಯಾಮ್ಗೆ ಹೋಗಿದ್ವಿ ಅಂತ ಹಾಕಿದೆ, ನೀವು ವಿಡಿಯೋ ಹಾಕಿದೆ. ನೀವು ನೋಡಿಲ್ಲ ಅಂದರೆ ಆ ವಿಡಿಯೋನು ನೋಡಿ. ಅಲ್ಲಿಂದ ನಾವು ವಾಪಸ್ ಹೊರಟ್ವಿ. ಮಳೆ ಇರೋದ್ರಿಂದ ತುಂಬ ಹೊತ್ತು ಅಲ್ಲಿ ಇರೋಕ್ಕಾಗಿಲ್ಲ. ನೋಡಿ ರೋಡೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಅಲ್ಲೇ ದಾರಿಲೇನೋ ಬರ್ತಾ ಇದ್ವಿ. ಆಮೇಲೆ ನನಗೆ ಒಂದು ಟೆಂಪಲ್ ಕಾಣಿಸ್ತು. ಈ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಟೆಂಪಲ್ಲು. ನಾವು ಒಳಗಡೆ ಹೋಗಿಲ್ಲ, ನಾನು ಆಚೆ ಕಡೆಯಿಂದನೇ ವಿಡಿಯೋ ಮಾಡಿದೆ. ಅಷ್ಟೊತ್ತಿಗೆ ಆಲ್ರೆಡಿ 2 o'clock ಆಗಿತ್ತು. ಸೊ ನಾವು ಹೊರಗಡೆಯಿಂದನೇ ಊಟ ಪಾರ್ಸೆಲ್ ತಂದ್ವಿ. ಅಂದರೆ ನಾವೆಲ್ಲ ಫುಲ್ ಒದ್ದೆ ಆಗಿರೋದ್ರಿಂದ ನಾವು ಅಲ್ಲಿ ಊಟ ಮಾಡೋಣ ಅಂದ್ಕೊಂಡ್ವಿ. ಬಟ್ ನನ್ನ ಮಗಳದ್ದು ಬಟ್ಟೆ ಎಲ್ಲ ಒದ್ದೆ ಆಗಿತ್ತು. ಸೊ ಮನೆಗೆ ಪಾರ್ಸೆಲ್ ತೊಗೊಳ್ಳೋಣ ಅಂತ ನಾವು ಗುಜರಾತಿ ಲಂಚ್ ಥಾಲಿನ ಪ್ಯಾಕ್ ಮಾಡಿಸ್ಕೊಂಡು ತೊಗೊಬಂದ್ವಿ. ನೋಡಿ ಈ ಥರ ಸಬ್ಜಿ ಎಲ್ಲ ಕೊಡ್ತಾರೆ ಇಲ್ಲಿ. 3 ಟೈಪ್ಸ್ ಸಬ್ಜಿ, ಸ್ವೀಟು, ಧೋಕ್ಲಾ ಮತ್ತು ಈ ಥರ ಕ್ಯಾಬೇಜ್ ಸಲಾಡ್ ಥರ ಎಲ್ಲ ಕೊಟ್ಟಿದ್ದರು. ಈ ಥರ ಸಬ್ಜಿ ಕೊಟ್ಟಿದ್ದರು. ನೋಡಿ ಹೇಗಿದೆ ಅಂತ. ಮತ್ತು ರೋಟಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಎಲ್ಲ ಕಡೆ ಮಜ್ಜಿಗೆನ ಕೊಡ್ತಾರೆ. ಎಲ್ಲರೂ ಮಜ್ಜಿಗೆ ಕುಡಿತಾರೆ ಊಟದ ಜೊತೆಗೆ. ಈ ಥರ ಇತ್ತು ನೋಡಿ. ಸ್ವಲ್ಪ ಸ್ವೀಟಾಗಿರುತ್ತೆ ಇದು ಸಬ್ಜಿ ಎಲ್ಲ. ಸ್ವೀಟ್ ಜಾಸ್ತಿ ಹಾಕ್ತಾರೆ ಇಲ್ಲಿ. ದಾಲ್ ಕೂಡ ಸ್ವೀಟಾಗೇ ಇರುತ್ತೆ. ಇದು ನೋಡಿ ಗಟ್ಟೆಗೆ ಸಬ್ಜಿ ಅಂತ ಇರ್ಬೋದು. ಇದು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಕಡಲೆ ಹಿಟ್ಟನ್ನು ಬೋಲ್ ಥರ ಮಾಡಿ ಹಾಕ್ತಾರೆ ಅನಿಸುತ್ತೆ. ಆಮೇಲೆ ನಾವು ಇದು ಖರ್ಜೂರ ಫ್ರೂಟ್ನ ತೊಗೊಬಂದ್ವಿ. ಇವಾಗ ತುಂಬ ಸ್ವೀಟಾಗಿ ಬರ್ತಾಯಿದೆ. ನೋಡಿ ಯಾವ ಥರ ಇರುತ್ತೆ ಅಂತ. ಚೆನ್ನಾಗಿರುತ್ತೆ ಇದನ್ನು ಕೂಡ ತಿನ್ನೋಕ್ಕೆ. ಆಮೇಲೆ ನಾವು ಫ್ರೆಂಡ್ಶಿಪ್ ಬ್ಯಾಂಡ್ ತೊಗೊಂಡಿರಲಿಲ್ಲ ನನ್ನ ಮಗಳಿಗೆ. ಅವಳನ್ನ ಕರ್ಕೊಂಡು ಹೋದ್ವಿ ಫ್ರೆಂಡ್ಶಿಪ್ ಬ್ಯಾಂಡ್ ತೊಗೊಳ್ಳೋಣ ಅಂತ. ಒಂದು ಶಾಪ್ಗೆ ಹೋದ್ವಿ. ಅವಳಿಗೆ ಯಾವುದು ಕರೆಕ್ಟಾಗಿ ಇಷ್ಟ ಆಗಿರಲಿಲ್ಲ. ಮತ್ತು ಅವಳ ಸೈಜೂ ಸಿಗ್ತಾ ಇರಲಿಲ್ಲ. ಎಲ್ಲ ನೋಡ್ತಾ ಇದ್ದಾಳೆ, ಅವಳಿಗೆ ಯಾವುದು ಇಷ್ಟ ಆಗ್ತಾಯಿಲ್ಲ. ಮತ್ತು ಇನ್ನೊಂದು ಶಾಪ್ಗೆ ಹೋಗಿ ತೊಗೊಂಡ್ವಿ. ನೋಡಿ ಈ ಥರ ಚೆನ್ನಾಗಿ ಮಕ್ಕಳದ್ದು ಕ್ಯೂಟ್ ಥಿಂಗ್ಸ್ ಎಲ್ಲ ಇತ್ತು. ಮತ್ತು ರಕ್ಷಾಬಂಧನ ಬರ್ತಾ ಇದೆಯಲ್ಲ, ರಾಖಿನೂ ಎಲ್ಲ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ನೋಡಿ ಈ ಥರ ಇಷ್ಟು ವೆರೈಟಿ ಇದ್ರೂ ಅವಳಿಗೆ ಯಾವುದೂ ಇಷ್ಟ ಆಗಿಲ್ಲ. ಸೊ ಇನ್ನೊಂದು ಶಾಪ್ಗೆ ಹೋದ್ವಿ. ಅಲ್ಲಿ ಅವಳ ಸೈಜೆಲ್ಲ ಇತ್ತು ನೋಡಿ. ಈ ಥರ ಫ್ರೆಂಡ್ಶಿಪ್ ರಿಂಗ್ ಕೂಡ ಇದೆ ಇವಾಗ. ಬಟ್ ಇದು ಸ್ವಲ್ಪ ದೊಡ್ಡ ಬ್ಯಾಂಡ್ ಇತ್ತು. ನಾನಂದೆ ಅವಳ ಸೈಜ್ಗೆ, ಅವಳ ಫ್ರೆಂಡ್ಸ್ ಎಲ್ಲದು ಕೈಯೆಲ್ಲ ಚಿಕ್ಕದಿದೆಯಲ್ಲ, ಸೊ ಆ ಸೈಜ್ ತೊಗೋ ಅಂತ ಈ ರೆಡ್ ಕಲರಿಂದ ಚೂಸ್ ಮಾಡಿ ಕೊಟ್ಟೆ. ನನಗಂತೂ ನನ್ನ ಡಾಟರೇ ಬೆಸ್ಟ್ ಫ್ರೆಂಡ್. ಅದಕ್ಕೆ ನಾನು ಅವಳಿಗೆ ಇವತ್ತು ಫ್ರೆಂಡ್ಶಿಪ್ ಬ್ಯಾಂಡ್ ಹಾಕ್ತಾಯಿದ್ದೀನಿ. ನೀವು ಕಮೆಂಟ್ ಮಾಡಿ ನಿಮಗೆ ಮಗಳಿದ್ದಾಳ ಅಂತ. ಅವಳೇ ನನಗೆ ಬೆಸ್ಟ್ ಫ್ರೆಂಡ್ ಯಾವಾಗಲೂ. ನೋಡಿ ಹೇಗಿದೆ ಅಂತ. ರಿಂಗು ಎಲ್ಲ ಇದೆ. ಅವಳೊಂದು 4-5 ಬ್ಯಾಂಡ್ ತೊಗೊಂಡ್ಳು. ಅವಳ ಕೈಗೆ ಇದು ಕರೆಕ್ಟಾಗಿ ಫಿಟ್ ಆಗ್ತಾಯಿತ್ತು. ನೋಡಿ ಈ ಥರ ಇದೆ. ಇದೆಲ್ಲ ಸ್ವಲ್ಪ ದೊಡ್ಡದಾಗಿತ್ತು. ನಾನಂದೆ ಅವಳಿಗೆ ಕೆಲವೊಬ್ಬರು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಫ್ರೆಂಡ್ಸೂ ಇದ್ದಾರೆ, ಅವರಿಗೆ ಅದು ತೊಗೋ, ಮತ್ತು ಚಿಕ್ಕ ಬ್ಯಾಂಡನ್ನು ನಿನಗೆ ತೊಗೋ ಅಂತ ಅಂದೆ. ಆಮೇಲೆ ತೊಗೊಂಡ್ಳು. ಈ ಥರ ಎಲ್ಲ ಇದೆ ನೋಡಿ. ಹೇಗೆ ಡಿಫ್ರೆಂಟ್ ವೆರೈಟಿ ಬಂದಿದೆ ನೋಡಿ. ಇದು ರಿಂಗ್ ಹೇಗಿದೆ ಅಂತ, ಫ್ರೆಂಡ್ಶಿಪ್ ರಿಂಗ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಬರೆದಿದೆ ಅನಿಸುತ್ತೆ ಬ್ಯಾಂಡ್ ಮೇಲೆಲ್ಲ. ಒಂದೇ ಕಲರ್ ಇತ್ತು, ರೆಡ್ ಕಲರು. ನಾವು ಅದನ್ನೇ ತೊಗೊಂಡ್ವಿ. ಮತ್ತು ಅವಳ ಫ್ರೆಂಡು ಫೋಟೋ ಕೂಡ ಅವಳಿಗೆ ಗಿಫ್ಟ್ ಕೊಟ್ಟಿದ್ದಾಳೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಶಿಪ್ ಡೇಗೆ. ನನಗೆ ತುಂಬ ಥಾಟ್ಫುಲ್ ಗಿಫ್ಟ್ ಅಂತ ಅನ್ನಿಸ್ತು. ಅವರೆಲ್ಲ ಫ್ರೆಂಡ್ಸ್ ಕೂತ್ಕೊಂಡಿರೋ ಗಿಫ್ಟನ್ನು ಕೊಟ್ಟಿದ್ದಾರೆ. ನಾನಂತೂ ನನ್ನ ಮಗಳಿಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಹಾಕಿದೆ. ಶಿ ಈಸ್ ಮೈ ಫಾರ್ ಎವರ್ ಬೆಸ್ಟ್ ಫ್ರೆಂಡ್ ಅಲ್ವಾ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ಈ ಥರ.